ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ಮತ್ತು RRB ಗ್ರೂಪ್ ಡಿನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಟೈಮ್, ಸ್ಪೀಡ್ ಮತ್ತು ಡಿಸ್ಟೆನ್ಸ್ ನ ಕಾನ್ಸೆಪ್ಟ್ಸ್ ಪ್ಲಸ್ ಟಾಪ್ 25 ಕ್ವಶನ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ವಿಡಿಯೋ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ ಮತ್ತು ಗ್ರೂಪ್ ಡಿಗೆ ಪ್ರಿಪರೇಷನ್ ಆಗ್ತಿದ್ರು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಬಿಕಾಸ್ ಎಲ್ಲ ಒಂದು ಶಿಫ್ಟ್ ಅಲ್ಲೂ ಸಮೇತ ಒಂದೊಂದು ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ಸೊ ಕ್ವಶನ್ಸ್ ಅನ್ನ ಯಾವ ಟೈಪ್ ಅಲ್ಲಿ ಮಾಡಿದ್ರೆ ಸೊಲ್ಯೂಷನ್ ಬೇಗ ಬರುತ್ತೆ, ಯೂನಿಟ್ ಡಿಜಿಟ್ ಅನ್ನ ಯೂಸ್ ಮಾಡ್ಕೋಬಹುದಾ, ಎಲ್ಲಾನು ಸಮೇತ ಟ್ರಿಕ್ಸ್ ನಿಮಗೆ ಹೇಳ್ಕೊಡ್ತೀನಿ. ಕಾನ್ಸೆಪ್ಟ್ ಪ್ಲಸ್ ಟ್ರಿಕ್ಸ್. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, Arjun and Malika have to travel from Delhi to Kanpur in their respective cars. Arjun is driving at 138 km per hour while Malika is driving at 92 km per hour. Find the time taken by Malika to reach Kanpur if Arjun takes 8 hours. ಓಕೆನಾ, ಅರ್ಜುನ್ ಮತ್ತು ಮಲೈಕಾ ತಮ್ಮ ತಮ್ಮ ಕಾರುಗಳಲ್ಲಿ ದೆಹಲಿಯಿಂದ ಕಾನ್ಪುರ್ಗೆ ಪ್ರಯಾಣಿಸಬೇಕು. ಓಕೆನಾ, ಅರ್ಜುನ್ 138 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಾಲನೆ ಮಾಡುತ್ತಿದ್ದಾರೆ. ಮಲೈಕಾ 92 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡುತ್ತಿದ್ದಾಳೆ. ಅರ್ಜುನ್ 8 ಗಂಟೆಗಳ ತೆಗೆದುಕೊಂಡ್ರೆ ಮಲೈಕಾ ಕಾನ್ಪುರ್ಗೆ ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ, ಫಸ್ಟ್ ಆಫ್ ಆಲ್ ಡಿಸ್ಟೆನ್ಸ್ ಅಂದ್ರೆ ಏನಪ್ಪಾ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಎಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀನಿ ಅಲ್ವಾ? ಸೊ ಫಸ್ಟ್ ಏನ್ ಮಾಡ್ತಿದ್ದಾರೆ, ಅರ್ಜುನ್ ಅವರು ತಮ್ಮ ತಮ್ಮ ಕಾರಲ್ಲಿ ಹೋಗ್ತಾ ಇದ್ದಾರೆ. ಫಸ್ಟ್ ಇಬ್ರು ಅರ್ಜುನ್ ಅವ್ರು ಏನ್ ಮಾಡ್ತಾರೆ, 138 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ. ಕ್ಲಿಯರ್? ಸೊ ಎಷ್ಟು ಅವರ್ ತಗೊಳ್ತಾರೆ? 8 ಅವರ್ಸ್. ಇವರು ಮಲೈಕನವರು 92 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಎಷ್ಟು ಅವರ್ ತಗೊಂತಾರೆ ಅಂತ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ನೋಡಿ, ಫಾರ್ಮುಲಾನು ಯೂಸ್ ಮಾಡ್ಬೋದು. ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ರೆ ಸ್ಪೀಡ್ ಮತ್ತೆ ಟೈಮ್ ಏನಾಗುತ್ತೆ, ವಯಸ್ಸು ವರ್ಷ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಅದು ನೆನ್ಪಿಟ್ಕೊಂಡ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಒಂದೇ ಲೈನ್ ಅಲ್ಲಿ. ನೋಡೋಣ. ಸೊ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕಲ್ಲ ಫಸ್ಟ್. ಸೊ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಸ್ಪೀಡ್ ಇಂಟು ಟೈಮ್. 8 8 ಜಾ 64, 6 ಕ್ಯಾರಿ, 8 3 ಜಾ 24 ಪ್ಲಸ್ 6 30, 3 ಕ್ಯಾರಿ, 8 1 ಜಾ 8 ಪ್ಲಸ್ 3 ಡಿವೈಡೆಡ್ ಬೈ 92. ಇವ್ರದ್ದು ಬೇಕಾದ್ರೆ ಡಿವೈಡ್ ಬೈ 92. ಕ್ಲಿಯರ್? ಇಲ್ಲಿಂದ ಸಿಕ್ತು ಡಿಸ್ಟೆನ್ಸ್. ಕ್ಲಿಯರ್? ಸೊ ನಮಗೆ ಟೈಮ್ ಬೇಕಂದ್ರೆ ಸ್ಪೀಡ್. ಇಲ್ಲಿಂದ ಮಾಡಿದ್ರೆ ಎಷ್ಟು ಬರುತ್ತೆ? 12. ಇಷ್ಟು ನಮಗೆ ಆನ್ಸರ್ ಬಂತು. ಕ್ಲಿಯರ್? ಬಟ್ ನಾವು ಇಷ್ಟೆಲ್ಲ ಮಲ್ಟಿಪಲ್ ಮಾಡೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆನಾ? ಸೊ ನೋಡಿ, ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ರೆ ಸ್ಪೀಡ್ ಏನಾಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಆಗುತ್ತೆ. ಅಂದ್ರೆ ಸ್ಪೀಡ್ ನ ರೇಷಿಯೋಸ್ ಏನಾಗುತ್ತೆ ಟೈಮ್ಗೆ, ವಯಸ್ಸು ವರ್ಷ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಮೊದಲು ನಾವೇನು ಮಾಡೋಣ, ಸ್ಪೀಡ್ ಬರ್ಕೊಳ್ಳೋಣ. ಸ್ಪೀಡ್ ಎಷ್ಟು? ಅರವಿಂದು ಮತ್ತೆ ಮಲಿಕನ. ಓಕೆ, ಸ್ಪೀಡ್ ಎಷ್ಟು? 138, ಇವ್ರದ್ದು 92. ಕ್ಲಿಯರ್? ಸೊ 46 ಟೇಬಲ್ ಅಲ್ಲಿ ಇವೆರಡೂ ಹೋಗುತ್ತೆ. ಒಂದ್ಸಲ ನಾವು ಚೆಕ್ ಮಾಡೋಣ. 46 2 ಜಾ 42, 3 ಜಾ. ಈಗ ಸ್ಪೀಡ್ಸ್ ಏನಾಯ್ತು? 3:2 ಆಯ್ತು. ಬಟ್ ನಮ್ಗೆ ಏನ್ ಬೇಕು? ಟೈಮ್ಸ್. ಟೈಮ್ಸ್ ಏನಾಗುತ್ತೆ, ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ರೆ ಇನ್ವರ್ಸ್ ಆಗುತ್ತೆ. ಇಟ್ ಮೀನ್ಸ್ ವಯಸ್ಸು ವರ್ಷ ಆಗುತ್ತೆ. ಅಂದ್ರೆ 3 ಇರೋದು 2 ಆಗುತ್ತೆ, 2 ಇರೋದು 3 ಆಗುತ್ತೆ. ಕ್ಲಿಯರ್? ಈಗ ನಮ್ಗೆ ಗೊತ್ತು ಅರ್ಜುನ್ದು 8 ಅವರ್ಸ್ ತಗೊಂತಾರಂತೆ. ಕ್ಲಿಯರ್? ಹಾಗಾದ್ರೆ 2 ಇಂಟು 4. ಓಕೆನಾ? ಅದೇ ತರ ಮಲೈಕ ಎಷ್ಟು ಅವರ್ ತಗೊಳ್ತಾರೆ? 3 ಇಂಟು 4 12. 3 ಇಂಟು 4 ಎಷ್ಟು? 12. ಓಕೆನಾ? ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾವು ರೇಷಿಯೋಸ್ ಅಲ್ಲೇ ಮಾಡ್ಬಿಡ್ಬೋದು, ನಮ್ಗೆ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಅಂತ ಗೊತ್ತಿದ್ರೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ಸ್ ಅಲ್ಲಿ ಹೋಗ್ಬಿಡುತ್ತೆ ಆನ್ಸರ್. ಓಕೆನಾ? ಇಲ್ಲಿ ನೋಡಿ, ಇಶಾನ್ ಅಂಡ್ ಮೇಘನಾ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ಡೆಲ್ಲಿ ಟು ಕಾನ್ಪುರ್ ಇನ್ ದ ರೆಸ್ಪೆಕ್ಟಿವ್ ಕಾರ್ಸ್. ಈಶಾನ್ ಇಸ್ ಡ್ರೈವಿಂಗ್ 77 ಕಿಲೋಮೀಟರ್ ಪರ್ ಅವರ್. ಓಕೆನಾ? ಈಶಾನ್ ಎಷ್ಟು? 77 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದ್ದಾನೆ. ಮೇಘನಾ 33 ಕಿಲೋಮೀಟರ್. ಕ್ಲಿಯರ್? ಸೊ ಈಗ ಡಿಸ್ಟೆನ್ಸ್ ಸೇಮ್ ಇದೆ. ಡೆಲ್ಲಿ ಟು ಕಾನ್ಪುರ್ ಡಿಸ್ಟೆನ್ಸ್ ಇಬ್ರಿಗೂ ಸೇಮ್ ಇರುತ್ತೆ ಅಲ್ವಾ? ಈಗ ಏನಾಯ್ತು, ಸ್ಪೀಡ್ಸು 7:3. ಬಟ್ ನಮ್ಗೆ ಏನ್ ಬೇಕು? ಟೈಮ್ಸ್. ಎಷ್ಟಾಯ್ತು? 3 ಇಂಟು 7. ಓಕೆನಾ? ಸೊ ಇಶಾನ್ ಎಷ್ಟು ಅವರ್ ತಗೊಳ್ತಾರೆ? 12 ಅವರ್. ಇಟ್ ಮೀನ್ಸ್ 3 ಇಂಟು 4. ಸೊ ಹಾಗಾದ್ರೆ ಮೇಘನ ಎಷ್ಟು ಅವರು? 7 ಇಂಟು 4 28. ಈಗ ಬಂತ ಸ್ಟಾರ್ಟಿಂಗ್ ಕ್ವಶನ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ಆಮೇಲೆ ಉಳಿದಿರುವಂತ ಎಲ್ಲಾ ಕ್ವಶನ್ಸ್ ನೀವೇ ಮಾಡ್ತೀರಾ. ಓಕೆನಾ? ಸೊ ಇಲ್ಲ ಸರ್ ನಾರ್ಮಲ್ ಆಗಿ ಮಾಡಿ ಅಂದ್ರೆ ನಾರ್ಮಲ್ ಆಗಿ ಮಾಡ್ಬೋದು ನೋಡಿ. ಡಿ ಇಂಟು ಕ್ಲಿಯರ್ ಟೈಮ್ ಡಿವೈಡ್ ಬೈ ಸ್ಪೀಡ್ ಎಷ್ಟು? 33. ಇದು ಮಾಡಿದ್ರು ನಮ್ಗೆ ಒಂದೇ ಆನ್ಸರ್ ಬರುತ್ತೆ, ತೊಂದರೆ ಇಲ್ಲ.
11 7 जा 11 3 जा 3 1 जा 3 4 जा ಏನೇ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ ಬಟ್ ಇದನ್ನ ಯೂಸ್ ಮಾಡ್ಕೊಳ್ಳಿ ಆನ್ಸರ್ ಈಸಿಯಾಗಿ ಬರುತ್ತೆ ಕ್ಲಿಯರ್ ಸೊ ಥರ್ಡ್ ಕ್ವಶನ್ ಪ್ರಶಾಂತ್ ಅಂಡ್ ನಿಶಾ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ಡೆಲ್ಲಿ ಟು ಕಾನ್ಪುರ್ ಇನ್ ದ ರೆಸ್ಪೆಕ್ಟಿವ್ ಕಾರ್ಸ್ ಪ್ರಶಾಂತ್ ಈಸ್ ಡ್ರೈವಿಂಗ್ ಅಟ್ 72 ಕಿಲೋಮೀಟರ್ ಪರ್ ಅವರ್ ಪ್ರಶಾಂತ್ ಮತ್ತೆ ನಿಶಾ ಸ್ಪೀಡ್ಸು ಟೈಮ್ ಬೇಕಂದ್ರೆ ಸ್ಪೀಡ್ಸ್ದು ವಯಸ್ಸು ವರ್ಷ ಆಗುತ್ತೆ ಎಷ್ಟು 72 ಕಿಲೋಮೀಟರ್ ಪರ್ ಅವರ್ ಇದೆಷ್ಟು 64 8 9 ಜಾ 8 8 ಜಾ ಅದರ ಟೈಮ್ಸ್ ಏನಾಯಿತು 18:9 ಸೊ ಪ್ರಶಾಂತ್ ಕ್ಲಿಯರ್ ಈಗ 8 ಆಯಿತು ಆಗೆಷ್ಟಿತ್ತು 9 ಇತ್ತು ಈಗ ಏನಾಯಿತು 8 ಆಯಿತು ಸೊ 8 ವ್ಯಾಲ್ಯೂ ಎಷ್ಟು 16 ಇಟ್ ಮೀನ್ಸ್ 2 ಜಾ 9 into 2 ಎಷ್ಟು ಕ್ಲಿಯರ್ ಆನ್ಸರ್ ಎಷ್ಟು 18 ಅವರ್ಸ್ ಸಿಂಪಲ್ ಸೊ ಸೇಮ್ ಕ್ವಶನ್ ಡೈರೆಕ್ಟ್ ಆಗಿ ಮಾಡ್ಬಿಡೋಣ ಓಕೆನಾ ರಿತೇಶ್ ಎಷ್ಟು 66 ಕಿಲೋಮೀಟರ್ ಪರ್ ಅವರ್ 66 ಅಂಡ್ ಗೌರಿ ಎಷ್ಟು 99 2:3 ಓಕೆ ಆಗೇನಾಗುತ್ತೆ 3:2 ಆಗುತ್ತೆ ರಿತೇಶ್ ಎಷ್ಟು ಅಂತಾನೆ 9 ಅವರ್ಸ್ ಮೀನ್ಸ್ 3 into 3 ಹಾಗಾದ್ರೆ ಗೌರಿ ಎಷ್ಟು ಅವರ್ ತಗೊಳ್ತಾರೆ 2 into 3 ದಟ್ ಈಸ್ ಕ್ಲಿಯರ್ ಇಷ್ಟೆ ಇದು ಮೊದಲನೇ ಕಾನ್ಸೆಪ್ಟ್ ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋದು ಈ ಕ್ವಶನ್ನು HW ಮಾಡಿ ನಾನು 2 ಕ್ವಶನ್ ಮಾಡಿಸ್ತೀನಿ ಅದನ್ನ ನೋಡ್ಕೊಂಡ್ಮೇಲೆ HW ಮಾಡಿ ಸೊ ಸಿಕ್ಸ್ತ್ ಕ್ವಶನ್ ಎ ಮ್ಯಾನ್ ಇಸ್ ಡ್ರೈವಿಂಗ್ ಎ ಕಾರ್ ಅಟ್ ಎ ಸ್ಪೀಡ್ ಆಫ್ 99 ಕಿಲೋಮೀಟರ್ ಪರ್ ಅವರ್ ಕ್ರಾಸಿಂಗ್ ಎ ಬ್ರಿಡ್ಜ್ ಇನ್ 1.2 ಮಿನಿಟ್ಸ್ ಫೈಂಡ್ ದ ಲೆಂತ್ ಆಫ್ ದ ಬ್ರಿಡ್ಜ್ ಅಂತ ಕೇಳಿದೆ ಓಕೆನಾ ಸೊ ಇವೆಲ್ಲ ಮೀಟರ್ಸ್ ಓಕೆ ಒಬ್ಬ ವ್ಯಕ್ತಿ 99 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕಾರನ್ನು ಚಲಾಯಿಸುತ್ತಾ 1.2 ನಿಮಿಷಗಳಲ್ಲಿ ಒಂದು ಸೇತುವೆಯನ್ನು ದಾಟುತ್ತಾನೆ ಸೇತುವೆ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಓಕೆನಾ 1.2 ಮಿನಿಟ್ಸ್ ಅಲ್ಲಿ ಹೋಗ್ತಾನೆ ಅಂದ್ರೆ ಅವ್ನು 99 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದ್ದಾನೆ ಅಲ್ವಾ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವಾಟ್ ಸ್ಪೀಡ್ ಇಂಟು ಟೈಮ್ ರೈಟ್ ಅವ್ರು ಕೇಳ್ರ ಸಮೇತ ಬ್ರಿಡ್ಜ್ನ ಡಿಸ್ಟೆನ್ಸ್ ಸೊ ಸ್ಪೀಡ್ ಕೊಟ್ಟಿದ್ದಾರೆ ಏನು 99 ಕಿಲೋಮೀಟರ್ ಪರ್ ಅವರ್ ಕ್ಲಿಯರ್ ಸೊ ಟೈಮ್ ಕೊಟ್ಟಿದ್ದಾರೆ ಎಷ್ಟು 1.2 ಮಿನಿಟ್ಸ್ ನಾವೇನು ಕನ್ವರ್ಟ್ ಮಾಡಬೇಕು ಅವರ್ಗೆ ಕನ್ವರ್ಟ್ ಮಾಡಬೇಕು ಬಿಕಾಸ್ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಏನು ಮಾಡಬೇಕು ಅವರ್ಗೆ ಕನ್ವರ್ಟ್ ಮಾಡಬೇಕು ಮೀನ್ಸ್ 1.2 60 ರೈಟ್ ಇಂಟು ಸೊಲ್ಯೂಷನ್ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಮೀಟರ್ಸ್ ಅಲ್ಲಿ ಸೊ 5/18 ಓಕೆನಾ ಮೀಟರ್ ಅಲ್ಲಿ ಕೊಟ್ಟರೆ ಏನು ಮಾಡ್ಬೇಕು ನಾವು 5/18 ರೈಟ್ ಸೊ 99 ಇಂಟು 10 ತೆಗಿತೀನಿ 1 ಪಾಯಿಂಟ್ ತೆಗಿತೀನಿ ನೆಕ್ಸ್ಟ್ ಉಳಿತು 12 into 6 ಎಷ್ಟಪ್ಪ 72 ಇಂಟು 5/18 1 ಜಾ 18 4 ಜಾ 99 into 20 ಸೊ 99 into 20 ಎಷ್ಟು 1980 ಮೀಟರ್ಸ್ 99 into 20 ಎಷ್ಟು 1980 ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ 54 ಕಿಲೋಮೀಟರ್ ಪರ್ ಅವರ್ ಇದೆ ಇಲ್ಲಿ 99 ಕಿಲೋಮೀಟರ್ ಪರ್ ಅವರ್ ಇದೆ ಇಲ್ಲಿ ನಾನು ಯಾಕೆ 5/18 ಬರ್ಕೊಂಡೆ ಅಂತಂದ್ರೆ ಇಲ್ಲಿ ಯಾಕೆ 5/18 ಬರ್ಕೊಳ್ಳಲ್ಲ ಡೈರೆಕ್ಟ್ ಆಗಿ ಮಾಡ್ಬೋದು ಬಿಕಾಸ್ ನೋಡಿ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ 54 ಕಿಲೋಮೀಟರ್ ಪರ್ ಅವರ್ ಇದೆ ಅನ್ಕೊಳ್ಳಿ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ 54 ಇಂಟು 5/18 ಓಕೆನಾ ಕಿಲೋಮೀಟರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ಗೆ 5/18 18 1 ಜಾ 18 3 ಜಾ ಇಟ್ ಮೀನ್ಸ್ ಇದು 18 ಟೇಬಲ್ದು ಇದು 5 ಟೇಬಲ್ದು ಕ್ಲಿಯರ್ 18 3 ಎಷ್ಟು 15 ಅಂಡ್ 5 3 ಎಷ್ಟು ಇಲ್ಲಿ 18 3 ಎಷ್ಟು 54 ಇಲ್ಲಿ 5 3 ಎಷ್ಟು 15 ಸೊ ಡೈರೆಕ್ಟ್ ಆಗಿ ಬರ್ಕೋಬಹುದು ಫಾರ್ ಎಕ್ಸಾಂಪಲ್ 72 ಕಿಲೋಮೀಟರ್ ಪರ್ ಅವರ್ ನಾವು ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡಬೇಕು ಬಿಕಾಸ್ ಸೊ 18 4 ಜಾ 72 ಆಗೋದು 5 4 ಎಷ್ಟು 72 ಇಟ್ ಮೀನ್ಸ್ 18 ಕಿಲೋಮೀಟರ್ ಪರ್ ಅವರ್ ಇದ್ರೆ 5 ಮೀಟರ್ ಪರ್ ಸೆಕೆಂಡ್ 36 ಕಿಲೋಮೀಟರ್ ಪರ್ ಅವರ್ ಇದ್ರೆ 10 54 ಇದ್ರೆ 15 72 ಇದ್ರೆ 20 90 ಇದ್ರೆ 25 ಓಕೆನಾ ಸೊ 18 ಮಲ್ಟಿಪಲ್ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ಗೆ ಮೀಟರ್ ಪರ್ ಸೆಕೆಂಡ್ ಇಂದ ಅಂದ್ರೆ 5 ಮಲ್ಟಿಪಲ್ ಓಕೆನಾ ಸೊ ಸೆವೆಂತ್ ಕ್ವಶನ್ ಎ ಮ್ಯಾನ್ ಡ್ರೈವಿಂಗ್ ಎ ಕಾರ್ ಅಟ್ ಎ ಸ್ಪೀಡ್ ಆಫ್ 54 ಕಿಲೋಮೀಟರ್ ಪರ್ ಅವರ್ ರೈಟ್ 54 ಕಿಲೋಮೀಟರ್ ಪರ್ ಅವರ್ crosses a bridge in 1.7 minutes
ಫೈಂಡ್ ದ ಲೆಂತ್ ಆಫ್ ದ ಬ್ರಿಡ್ಜ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ 54 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಎಷ್ಟು 15 ಮೀಟರ್ ಪರ್ ಸೆಕೆಂಡ್ ಇಂಟು 1.7 ಇಂಟು ಅವರ್ಸ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 60 ಹೋಯ್ತು 15 ಇಂಟು 17 ಇಂಟು 6 ಎಷ್ಟು 102 ರೈಟ್. ಇದು ನಮಗೆ ಮೀಟರ್ ಅಲ್ಲಿ ಬರುತ್ತೆ, ನಾವು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡೋಣ. ಸೊ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ಸ್ ನೆನ್ಪಿಟ್ಕೊಬೇಕು, ರೈಟ್. ಸೊ 102 ಇಂಟು 10 ಪ್ಲಸ್ 5 ಮಾಡೋಣ, ಈಸಿ ಆಗುತ್ತೆ. ಓಕೆನಾ. 1020 ಅಂಡ್ 510 0351 1530 ನಮ್ಗೆ ಎಷ್ಟು ಬಂತು 1530 ಮೀಟರ್ಸ್ ಬಂತು. ಬಟ್ ಅವ್ರು ಕೊಟ್ಟಿರೋದೇನು ಕಿಲೋಮೀಟರ್. 1000 ಡಿವೈಡೆಡ್ ಬೈ 1000 ಮಾಡಿದ್ರೆ ಎಷ್ಟಾಯಿತು 1.53 ಇದೆಯಾ. 1.53 ಕಿಲೋಮೀಟರ್, ರೈಟ್. ಸೊ ಇದು HW ಮಾಡಬೇಕು. ಓಕೆನಾ. ಸೊ ನಾವೆಲ್ಲ ಏನು ಅನ್ಕೊಳ್ತಿದೀವಿ ಅಂದರೆ ಸರ್ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಬಿಡ್ತಾರೆ ಆಗ ಓದೋಣ ಅಂತ ಅನ್ಕೊಂಡಿದ್ವಿ. ದಯವಿಟ್ಟು ನಾನು ಹೇಳ್ತಿದ್ದೀನಿ, ನಿಮ್ಗೆ 15 ದಿನದ ಮೇಲೆ ಸಿಗಲ್ಲ. ಓಕೆನಾ. 15 ದಿನದ ಮೇಲೆ ಸಿಗೋದೇ ಇಲ್ಲ. ಅವಾಗ ಏನು ಮಾಡೋಕ್ಕಾಗುತ್ತೆ, ಯೋಚನೆ ಮಾಡಿನೇ ಟೈಮ್ ವೇಸ್ಟ್ ಮಾಡ್ಕೊತಾರೆ. ದಯವಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಎಕ್ಸಾಮ್ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ. ಯಾವಾಗಾದ್ರೂ ಬರಲಿ, ಅನೌನ್ಸ್ ಮಾಡೇ ಮಾಡ್ತಾರೆ. ಓಕೆನಾ. ಈ ಮಂತ್ ಅನೌನ್ಸ್ ಮಾಡೇ ಮಾಡ್ತಾರೆ, ತೊಂದರೆ ಇಲ್ಲ. So 8th question, a man goes to Nagpur from Visakhapatnam at a speed of 55 km per hour and returns to Visakhapatnam at a speed of 60 km per hour through the same route. What is his average speed of the entire journey? Okay, so average speed ಕೇಳಿದ್ದಾರೆ. First of all, so average speed formula ಬಂದ್ಬಿಟ್ಟು 2 values ಕೊಟ್ರೆ 2xy divided by x plus y ಹಿಂಗಾದ್ರೂ ಮಾಡಿ, ಆರ್ LCM ಮೆಥಡನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ 8 to 24 ಕೊಟ್ಟಿದ್ದಾರೆ, ಕ್ಲಿಯರ್. ಸೊ LCM ಎಷ್ಟು 24, 8 3 ಜಾ 1 ಜಾ 24 ಡಿವೈಡ್ ಬೈ 4 ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ರೆ ಅಷ್ಟು, 2 ಕೊಟ್ಟಿದ್ದಾರಲ್ವ 2. ಸೊ 4 1 ಜಾ 4 6 ಎಷ್ಟು 12 ಬಂತು. ಅದೇ ಥರ ನೋಡಿ ಇಲ್ಲೂ ಸಮೇತ ಅದೇ ಬರುತ್ತೆ. 8 ಇಂಟು 2 ಇಂಟು 8 ಇಂಟು 24 ಡಿವೈಡ್ ಬೈ 8 ಪ್ಲಸ್ 24 ಎಷ್ಟು 32. 8 1 ಜಾ 8 4 ಜಾ 4 1 ಜಾ 4 6 ಜಾ 12 ಹಿಂಗೆ ಬರುತ್ತೆ. ಇಲ್ಲಿ ನಮಗೆ 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಯಾವಾಗ ಯೂಸ್ ಆಗುತ್ತೆ ಅಂದರೆ 2 ವ್ಯಾಲ್ಯೂಸ್ ಕೊಟ್ಟಾಗ ನಾವು ಈಸಿಯಾಗಿ ಮಾಡ್ಬೋದು. ಒಂದು 3 ವ್ಯಾಲ್ಯೂಸ್ ಕೊಟ್ಟರೆ ಆಗ ಅದಕ್ಕೆ. ಸೊ ಹಾಗಾಗಿ LCM ಮೆಥಡ್ ಅನ್ನು ಸಮೇತ ನಾವು ಕಲಿಬೇಕಾಗುತ್ತೆ, ಕ್ಲಿಯರ್. ಫಾರ್ ಎಕ್ಸಾಂಪಲ್ ಇದೇ ಥರ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಇಲ್ಲಿ 2 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. 2 ವ್ಯಾಲ್ಯೂಸ್ ಬದಲು 3 ವ್ಯಾಲ್ಯೂಸ್ ಕೊಟ್ಟಿದ್ರೆ 55 66 77. ಆಗ ನಾವು ಏನು ಮಾಡಬೇಕಾಗಿತ್ತು, 3 ಆವ್ರೇಜ್ ಸ್ಪೀಡ್ ಆಫ್ 3 ವ್ಯಾಲ್ಯೂಸ್ದು ಫಾರ್ಮುಲಾ ಆಗಬೇಕಾಗುತ್ತೆ, ತುಂಬ ಕಷ್ಟ ಆಗೋದು. ಸೊ LCM ಮೆಥಡ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ, ಕ್ಲಿಯರ್. ಈಗ 2 ಕೊಟ್ಟಿದ್ದಾರಲ್ವಾ, ಸೊ ಡೈರೆಕ್ಟ್ 2xy ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಮಾಡಿದ್ರೆ ಆನ್ಸರ್ ಬರುತ್ತೆ, ಓಕೆನಾ. ಸೊ ಆವ್ರೇಜ್ ಸ್ಪೀಡ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಆವ್ರೇಜ್ ಸ್ಪೀಡ್ ಡೈರೆಕ್ಟ್ ಮಾಡ್ಬೋದಲ್ಲ ಬಿಡಿ. 2 ಇಂಟು ಎಕ್ಸ್ ಎಷ್ಟು 55 ವೈ ಎಷ್ಟು 66 ಡಿವೈಡ್ ಬೈ 55 ಪ್ಲಸ್ 66 ಎಷ್ಟು 121, ರೈಟ್. 11 5 ಜಾ 11 11 ಜಾ 11 1 ಜಾ 11 6 ಜಾ 5 6 ಜಾ 30 30 ಇಂಟು 2 ಎಷ್ಟು 30 ಇಂಟು 2 ಎಷ್ಟು 60. ಓಕೆ. ಸೊ 2 ಇಯರ್ಸ್ ಜಾಸ್ತಿ ಕಮ್ಮಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಅಂಡರ್ ಗ್ರಾಜುಯೇಟ್ ಅದರಲ್ಲಿ 2 ಇಯರ್ಸ್ ಜಾಸ್ತಿ ಕಮ್ಮಿ ಕೇಳಿದ್ದಾರೆ ಸರ್. ಮತ್ತೆ ಯಾವ್ದು ಜಾಸ್ತಿ ಕೇಳಿದ್ದಾರೆ, ಈ ಥರ ಪ್ರಶ್ನೆಗಳು ಜಾಸ್ತಿ ಕೇಳಿದ್ದಾರೆ, ಕ್ಲಿಯರ್. ನೋಡಿ ಅವರ ಡಿಸ್ಟೆನ್ಸು ಕೊಡ್ತಾರೆ, ಅವರ ಸ್ಪೀಡು ಕೊಡ್ತಾರೆ, ಕ್ಲಿಯರ್. ನಾವು ಆವ್ರೇಜ್ ಸ್ಪೀಡನ್ನು ಫೈಂಡ್ ಔಟ್ ಮಾಡಬೇಕು. ಆವ್ರೇಜ್ ಸ್ಪೀಡ್ ಬೇಕಂದ್ರೆ ನಮಗೆ ಡಿಸ್ಟೆನ್ಸ್ ಬೇಕು ಡಿವೈಡ್ ಬೈ ಟೈಮ್ ಬೇಕು. ಆವ್ರೇಜ್ ಡಿಸ್ಟೆನ್ಸ್ ಡಿವೈಡ್ ಬೈ ಆವ್ರೇಜ್ ಟೈಮ್ ಬೇಕು, ಕ್ಲಿಯರ್. ಸೊ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಫೈಂಡ್ ಔಟ್ ಮಾಡಿ ಆಗ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು, ಕ್ಲಿಯರ್. ಫಸ್ಟ್ ಟೈಮ್ನ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಆವ್ರೇಜ್ ಸ್ಪೀಡನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ. ನೋಡಿ ರಿಷಿ ಟ್ರಾವೆಲ್ಸ್ 198 ಕಿಲೋಮೀಟರ್ at 66 km per hour. The next 584 km at 73 km per hour and the next 656 km at 82 km per hour. What is his average speed for the whole journey? ರಿಷಿ ಮೊದಲಿಗೆ 198 ಕಿಲೋಮೀಟರ್ ಅನ್ನು 66 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ, ನಂತರ 584 ಕಿಲೋಮೀಟರ್ ಅನ್ನು 73 ಕಿಲೋಮೀಟರ್ ವೇಗದಲ್ಲಿ ಮತ್ತು ನಂತರ 656 ಕಿಲೋಮೀಟರ್ ಅನ್ನು 82 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾನೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ಸರಾಸರಿ ವೇಗ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಸಮಯ ಬೇಕು. ಸರಾಸರಿ ಸಮಯ ಮೀನ್ಸ್ ಟೈಮ್ ಬೇಕು.
ಟೈಮೇ ಕೊಟ್ಟಿಲ್ವಲ್ಲ, ಸೊ ಟೈಮ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ಇಲ್ಲಿ ನೋಡಿ, ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟು, ರೈಟ್. ಟಿ ಬೇಕಂದ್ರೇನು ಡಿ ಬೈ ಎಸ್. ಸೊ ಮೊದಲು ಡಿ ಬೈ ಎಸ್ ಮಾಡೋಣ. ಡಿಸ್ಟೆನ್ಸ್ ಎಷ್ಟು? 198 ಡಿವೈಡೆಡ್ ಬೈ, ಸೊ ಎಸ್ ಎಷ್ಟು? 66 ಕೊಟ್ಟಿದ್ದಾರೆ ಮೊದಲನೇದು, ಪ್ಲಸ್ ಎರಡನೇದು ಎಷ್ಟು ಕೊಟ್ಟಿದ್ದಾರೆ? 584 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 73. ಮೂರನೇದು ಎಷ್ಟು? ನೆಕ್ಸ್ಟ್ 656 ಕಿಲೋಮೀಟರ್ ಡಿವೈಡ್ ಬೈ ಎಷ್ಟು ಕಿಲೋಮೀಟರ್ ಪರ್ ಅವರ್ ಅಂತ? 82 ಕಿಲೋಮೀಟರ್ ಪರ್ ಅವರ್. ಇಷ್ಟು ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಟೈಮ್ ಸಿಗುತ್ತೆ. ಕ್ಲಿಯರ್? ಸೊ 1 ಜಾ 3 ಜಾ 73, 1 ಜಾ 3 ಟೇಬಲಲ್ಲಿ 4 ಯಾವಾಗ ಬರುತ್ತಪ್ಪ? 8 ಜಾ. ಕ್ಲಿಯರ್? 82 1 ಜಾ 2 ಟೇಬಲಲ್ಲಿ 6 ಯಾವಾಗ ಬರುತ್ತೆ? 3 ಜಾ. 82 ಇಂಟು 3 246 ಆಗುತ್ತೆ, ಆಗಲ್ಲ. ಸೊ 82 ಇಂಟು 8, 2 8 ಎಷ್ಟು? 16. ಸೊ 8 ಪ್ಲಸ್ 8 ಪ್ಲಸ್ 3 ಎಷ್ಟಾಯಿತು? 19 ಆಯಿತು. ಕ್ಲಿಯರ್? ಟೈಮ್ ಸಿಕ್ತು ಎಷ್ಟು? ಟೋಟಲ್ 19 ಅವರ್ಸ್. ಕ್ಲಿಯರ್? ಸೊ ಈಗ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಮಾಡಿದ್ರೆ ನಮ್ಗೆ ಆವರೇಜ್ ಸ್ಪೀಡ್ ಸಿಗುತ್ತೆ. ಕ್ಲಿಯರ್? ಸೊ ಮಾಡೋಣ ಬನ್ನಿ. ಡಿಸ್ಟೆನ್ಸ್ ಎಷ್ಟಪ್ಪ? ಟೋಟಲ್ ಡಿಸ್ಟೆನ್ಸ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. 6 ಪ್ಲಸ್ 4 ಎಷ್ಟು? 10. 10 ಪ್ಲಸ್ 8 ಎಷ್ಟು? 18. 1 ಕ್ಯಾರಿ. ಕ್ಲಿಯರ್? 5 ಪ್ಲಸ್ 1 6. 6 ಪ್ಲಸ್ 8 14. 14 ಪ್ಲಸ್ 9 ಎಷ್ಟು? 23. 2 ಕ್ಯಾರಿ. 6 ಪ್ಲಸ್ 2 ಎಷ್ಟು? 8. 8 ಪ್ಲಸ್ 5 ಎಷ್ಟು? 13. 13 ಪ್ಲಸ್ 1 ಎಷ್ಟು? 14. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? 1438. ಟೋಟಲ್ ಟೈಮ್ ಎಷ್ಟು ಬಂತು? 19 ಬಂತು. ಸೊಲ್ಯೂಷನ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ 1438 ಡಿವೈಡೆಡ್ ಬೈ 19 ನೋಡಿ, ಒಂದು ಆಪ್ಷನ್ 8 ಇದೆ, ಒಂದು ಆಪ್ಷನ್ 7 ಇದೆ, ಎರಡು ಆಪ್ಷನ್ 8 ಇದೆ, ಎರಡು ಆಪ್ಷನ್ 7 ಇದೆ ಅಲ್ವಾ? ಚೆಕ್ ಮಾಡೋಣ. 19 8 ಎಷ್ಟು? 152. ಸೊ 143ಗಿಂತ 152 ಜಾಸ್ತಿ ಆಯಿತು. ಸೊ ಹಾಗಾಗಿ 8 ಬರುವಂಥ ಚಾನ್ಸ್ ಇಲ್ಲ. ಹಾಗಾದರೆ ಎರಡು ಆಪ್ಷನ್ ಸಮಾನ. ಕ್ಲಿಯರ್? 19 7 ಜಾ 133. ಕ್ಲಿಯರ್? 19 7 ಎಷ್ಟು? 133. ಇನ್ನೆಷ್ಟು ಉಳಿತು? 10. 108 ಉಳಿತು. 19 5 ಎಷ್ಟು? 95. 19 5 ಎಷ್ಟು? 95. ಓಕೆನಾ? ಹಾಗಾದ್ರೆ ಎಷ್ಟು? 75. ಕ್ಲಿಯರ್? 19 7 133. ನೆಕ್ಸ್ಟ್ ಉಳಿತು 108. 19 5 ಎಷ್ಟು? 95. 75 ಪಾಯಿಂಟ್ಸ್ ಬರಬೇಕು. ಕ್ಲಿಯರ್? ಇದು ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಆಪ್ಷನ್ 75 ಪಾಯಿಂಟ್ ಸಮಥಿಂಗ್. ಕ್ಲಿಯರ್? ಆನ್ಸರ್ ಎಷ್ಟು? 75.68. ಕ್ಲಿಯರ್? ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ, ನಾವು ಸ್ವಲ್ಪ ಮಾಡಿನೂ ಸಮೇತ ಬಿಡ್ಬೋದು. ಆಪ್ಷನ್ನ ನಾನು ಹೇಳ್ತೀನಲ್ಲ, ಪ್ರತಿಯೊಂದು ಕ್ಲಾಸಲ್ಲಿ ನಾನು ಹೇಳ್ತಾ ಇರ್ತೀನಿ. ಯಾಕೆಂದರೆ ಆಪ್ಷನ್ ಮುಖಾಂತರ ನಾವು ಹೋಗ್ಬೇಕಾಗುತ್ತೆ. ನೋಡಿ ಹೇಳ್ತಿದ್ದೀನಿ. ಸೊ ಲೆವೆಲ್ ಎಕ್ಸಾಮ್ಸ್ ನೋಡಿ, ಒಂದು ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್, ಇನ್ನೊಂದು ಅಂಡರ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್. ಪೇಪರು ಈಸಿಯಾಗಿರುತ್ತೆ, ಬಟ್ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಪೇಪರ್ ಯಾವ ಥರ ಮಾಡ್ಬೋದು ಅಂದರೆ ಎಲ್ಲ ಕ್ವಶನ್ಸು ಈಸಿಯಾಗಿ ಮಾಡ್ಬೋದು. ಆಪ್ಷನ್ ಮುಖಾಂತರ ಹೋಗಬೇಕು. ಎಲ್ಲ ಸಮೇತ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಕೇಳ್ತಿರ್ತಾರೆ, ವ್ಯಾಲ್ಯೂಸ್ ಮಾತ್ರ ಚೇಂಜ್ ಕೇಳ್ತಾರೆ. ಓಕೆನಾ? ನೋಡಿ ನೆಕ್ಸ್ಟ್ ಕ್ವಶನ್, 10th ಕ್ವಶನ್. ಎ ವುಮೆನ್ ಟ್ರಾವೆಲ್ಸ್ 282 ಕಿಲೋಮೀಟರ್ at 47 km per hour. A second distance 120 km at 20 km per hour. And third distance 496 km at 62 km per hour. Find her average speed for the whole journey. ಓಕೆನಾ? ಒಬ್ಬ ಮಹಿಳೆ 282 ಕಿಲೋಮೀಟರ್ನ್ನು 47 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಾರೆ. ನಂತರ 120 ಕಿಲೋಮೀಟರನ್ನು 20 ಕಿಲೋಮೀಟರ್ ವೇಗದಲ್ಲಿ, ಮತ್ತು ನಂತರ 496 ಕಿಲೋಮೀಟರ್ 62 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾಳೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು? ಟೋಟಲ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ? 3 ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ. ಕ್ಲಿಯರ್? ಸೊ ನೋಡಿ, ಆವರೇಜ್ ಸ್ಪೀಡ್ ಬೇಕಂದ್ರೆ ನಮ್ಗೆ ಏನು ಬೇಕು? ಡಿಸ್ಟೆನ್ಸ್ ಬೇಕು, ಟೈಮ್ ಬೇಕು. ಟೈಮ್ ಕೊಟ್ಟಿಲ್ಲ, ಸೊ ಟೈಮ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಿ ಬೈ ಎಸ್. ಕ್ಲಿಯರ್? ಮೊದಲನೇದು 282 ಡಿವೈಡೆಡ್ ಬೈ 47 ಪ್ಲಸ್ ಸೆಕೆಂಡ್ದು 120 ಡಿವೈಡೆಡ್ ಬೈ 20 ಪ್ಲಸ್ 496 ಡಿವೈಡೆಡ್ ಬೈ 62. ಇಷ್ಟು ಮಾಡಿದ್ರೆ ನಮಗೇನು ಬರುತ್ತೆ? ಟಿ ಬರುತ್ತೆ. ಕ್ಲಿಯರ್? 47 1 ಜಾ 47, 7 ಟೇಬಲಲ್ಲಿ 2 ಯಾವಾಗ ಬರುತ್ತೆ? 6 ಜಾ. ಕ್ಲಿಯರ್? 1 ಜಾ 6 ಜಾ 1 ಜಾ 2 ಟೇಬಲಲ್ಲಿ 6 ಯಾವಾಗ ಬರುತ್ತೆ? 2 3 ಜಾ ಅಂಡ್ 2 8. 2 3 ಜಾ ಅಂದರೆ 62 ಇಂಟು 3 ಎಷ್ಟು? 182 ಇಂಟು 3 186 ಆಯಿತು. ಬಟ್ ನಮ್ಗೆ ಬೇಕಾಗಿರೋದನ್ನು 496. ಇಟ್ ಮೀನ್ಸ್ 8 ಜಾ. ಕ್ಲಿಯರ್? 8 ಪ್ಲಸ್ 6 ಪ್ಲಸ್ 6 ಎಷ್ಟು? 20. ಟೋಟಲ್ ಟೈಮ್ ಎಷ್ಟು ಬಂತು? 20. ಈಗ ನಮ್ಗೇನು ಬೇಕು? ಟೋಟಲ್ ಡಿಸ್ಟೆನ್ಸ್ ಬೇಕು. ಕ್ಲಿಯರ್? ಸೊ ಡೈರೆಕ್ಟಾಗಿ ಮಾಡೋಣ, ತೋರಿಸ್ತೀನಿ ನೋಡಿ ಡೈರೆಕ್ಟಾಗಿ.
ಈ 2ನ ತೆಗೆದುಬಿಡಿ. 280 ಪ್ಲಸ್ 120 ಎಷ್ಟಪ್ಪ? 400. 400 ಪ್ಲಸ್ ಈ 2 ಇಲ್ಲಿ ಮಾಡಿ. ಕ್ಲಿಯರ್. 400 ಪ್ಲಸ್ 400 ಎಷ್ಟು? 800 ಪ್ಲಸ್ 98 ಎಷ್ಟು? 890. ಕ್ಲಿಯರ್. ಸೊ 898 ಡಿವೈಡೆಡ್ ಬೈ 20 ಮಾಡಿದ್ರೆ 0 ತೆಗೆದುಬಿಡ್ತೀನಿ. ಎಷ್ಟು? 449. ಈಗ 0 ಬದಲು ಒಂದು ಪಾಯಿಂಟ್ ಪುಟ್ ಮಾಡೋಣ. ಕ್ಲಿಯರ್. ಒಂದು ನಂಬರ್ ಆದಮೇಲೆ ಆನ್ಸರ್ ಎಷ್ಟು? 44.9. 44.9 ಆನ್ಸರ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. A man walks to a viewpoint and returns to the starting point by his car maintaining a constant speed and thus takes a total time of 4 hours 45 minutes. He would have gained 2 hours by driving both ways. How long would it have taken for him to walk both ways with the same walking speed? ಒಬ್ಬ ವ್ಯಕ್ತಿ ಒಂದು ದೃಶ್ಯ ಸ್ಥಳಕ್ಕೆ ನಡೆದು ಹೋಗಿ ಹಿಂದಿರುಗುವ ಕಾರಿನಲ್ಲಿ ಸಮಯ ವೇಗದಲ್ಲಿ ಪ್ರಯಾಣಿಸಿ ಒಟ್ಟು 4 ಗಂಟೆ 45 ನಿಮಿಷ ತೆಗೆದುಕೊಳ್ತಾನೆ. ಅಂದ್ರೆ ಮೊದಲು ಏನ್ ಮಾಡ್ತಾರೆ? ವಾಕ್ ಮಾಡ್ಕೊಂಡು ಹೋಗ್ತಾರೆ. ಕ್ಲಿಯರ್. ಆಮೇಲೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ಬರ್ತಾರೆ. ಕಾರ್ ಹೆಂಗೆ ಬಂತಂತ ಗೊತ್ತಿಲ್ಲ, ಬಟ್ ಕಾರಲ್ಲಿ ಬರ್ತಾರೆ. ಅವನು 2 ದಾರಿಯಲ್ಲೂ ಕಾರಿನಲ್ಲಿ ಹೋಗಿದ್ರೆ 2 ಗಂಟೆಗಳಷ್ಟು ಸಮಯ ಉಳಿಸಿಕೊಳ್ಳುತ್ತಿದ್ದನು. ಒಂದು ವೇಳೆ ಅವರು 2 ವೇಸಲ್ಲಿ ಹೋಗುವಾಗ ಮತ್ತೆ ಬರೋವಾಗ ಕಾರಲ್ಲಿ ಹೋಗ್ಬಿಟ್ಟಿದ್ರೆ ಅವರು 2 ಗಂಟೆ ಸೇವ್ ಮಾಡ್ತಿದ್ರಂತೆ. ಕ್ಲಿಯರ್. ಹೌ ಲಾಂಗ್ ವುಡ್ ಇಟ್ ಹ್ಯಾವ್ ಟೇಕನ್ ಫಾರ್ ಹಿಮ್ ಟು ವಾಕ್ ಬೋತ್ ವೇವ್ಸ್ ವಿತ್ ದ ಸೇಮ್ ವಾಕಿಂಗ್ ಸ್ಪೀಡ್? ಅದೇ ನಡೆ ವೇಗದಲ್ಲಿ 2 ದಾರಿಯಲ್ಲೂ ನಡೆದು ಹೋಗಿದ್ರೆ ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಕೇಳಿದ್ದಾರೆ. ನೋಡಿ, ಫಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಮುಖಾಂತರ ಹೇಳ್ತೇನೆ, ಆಮೇಲೆ ಸಿಂಪಲ್ ಆಗಿ ಸರ್ ಇಷ್ಟು ಈಜಿನ, ಇಷ್ಟು ದೊಡ್ಡ ಕ್ವಶನ್ ಇಷ್ಟು ಈಜಿನ ಅಂತ ಹೇಳ್ತೀರಾ. ನೋಡಿ, 4 hours ಪ್ಲಸ್ 45 ಪ್ಲಸ್ 2 hours ಆನ್ಸರ್ ಎಷ್ಟು? 6 hours 45. ಇಷ್ಟೇ ಸಿಂಪಲ್. ಬಟ್ ಇದು ನಿಮ್ಗೆ ಗೊತ್ತಿರ್ಬೇಕಂದ್ರೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಫಸ್ಟ್. ಓಕೆನಾ? ನೋಡೋಣ ಬನ್ನಿ. ಫಸ್ಟ್ ಏನ್ ಮಾಡ್ತಾನೆ? ವಾಕಿಂಗ್ ಪ್ಲಸ್ ಡ್ರೈವಿಂಗ್ ಎಷ್ಟು ಅವರ್ ತಗೊಳ್ತಾನೆ? 4 hours 45 minutes. ನೆಕ್ಸ್ಟ್ ಡ್ರೈವಿಂಗ್ ಪ್ಲಸ್ ಡ್ರೈವಿಂಗ್ 2 ವೇನಲ್ಲೂ ಡ್ರೈವಿಂಗ್ ಮಾಡ್ತಾನೆ. ಆಗ ಎಷ್ಟು ಅವರ್ ತಗೊಳ್ತಾನೆ? 2 hours. ಕ್ಲಿಯರ್. ನಮ್ಗೆ ಇಲ್ಲಿ ಏನು ಬೇಕು? ಡಿಫರೆನ್ಸ್ ಬೇಕು. ಅದರ ಡಿಫರೆನ್ಸ್ ಎಷ್ಟು ಬಂತಪ್ಪ? 2 hours 45. 2 hours ಸೇವ್ ಮಾಡಿದ್ರೆ 2 hours 45. ಇಲ್ಲಿ ಡಿಫರೆನ್ಸ್ ಎಷ್ಟು ಬಂತು? 2 hours ಬಂತು. ನಮ್ಗೆ ಏನ್ ಬೇಕು ಈಗ? ಡಬ್ಲ್ಯೂ ಬೇಕು. ಕ್ಲಿಯರ್. 2 ವೇನಲ್ಲೂ ನಡ್ಕೊಂಡು ಹೋದ್ರೆ ಅಲ್ವಾ? ಸಿ ಎನ್ ಡಿ ಗೊತ್ತಲ್ವಾ? ಕಂಪಿಡೆಂಡೋ ಅಂಡ್ ಡಿವಿಡೆಂಡೋ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 3/5 ಇದೆ ಅನ್ಕೊಳ್ಳಿ. ಸೊ ಆಗ ಏನಾಗುತ್ತೆ ಅಂದ್ರೆ ಒಂದ್ಸಲ ಆಡ್ ಮಾಡಬೇಕು. 2a ಇಸ್ ಈಕ್ವಲ್ ಟು ಒಂದ್ಸಲ ಆಡ್ ಮಾಡಿದ್ರೆ ಏನಾಗುತ್ತೆ? 8. ಈ ತರ. ಇಲ್ಲಿ ಸರ್ ಮತ್ತೆ 2w ಮಾಡಿದ್ರೆ ಒಂದ್ಸಲ ಆಡ್ ಮಾಡಬೇಕು. 2w ಇಸ್ ಈಕ್ವಲ್ ಟು, ಇದು ನಮ್ಗೆ ಅವಶ್ಯಕತೆನೇ ಇಲ್ಲ. w ಪ್ಲಸ್ ಡಿ, w ಮೈನಸ್ ಡಿ ಬಂತು. 4 hours ಪ್ಲಸ್ 45 minutes ಪ್ಲಸ್ 2 hours ಎಷ್ಟು? 6 hours 45 minutes. ಅವ್ರು ಕೇಳಿರೋದೇನು? 2 ways. ಮುಗೀತು. ಇಷ್ಟೇ ಆನ್ಸರ್. ಇಷ್ಟೇ ಆನ್ಸರ್. ಓಕೆನಾ? ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ ನೋಡಿ. ಈ ತರ ಪ್ರಶ್ನೆ ಕೇಳಿದಾಗ ಒಂದು ಕಾರು ಒಂದು ಸ್ಪೀಡು ಇಷ್ಟು ಸೇವ್ ಮಾಡಿದ್ದಾರೆ ಮತ್ತು ಎರಡು ವೇಸು ವಾಕಿಂಗ್ ಕೇಳಿದ್ರೆ 2w. ಕ್ಲಿಯರ್. 2 ವೇಸು ಕಾರಲ್ಲಿ ಕೇಳಿದ್ರೆ ಐ ಮೀನ್ ಡ್ರೈವಿಂಗ್ ಅಲ್ಲಿ ಕೇಳಿದ್ರೆ 2d. ಇಷ್ಟೇ. ಕ್ಲಿಯರ್. ಸೊ ವಾಕಿಂಗ್ದು ಕೇಳಿದ್ರೆ ಅಡಿಷನ್ ಮಾಡಿ, ಡ್ರೈವಿಂಗ್ದು ಕೇಳಿದ್ರೆ ಸಬ್ಟ್ರಾಕ್ಷನ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಇಷ್ಟೇ ಸಿಂಪಲ್, ಏನು ಇಲ್ಲ. ಈಗ ಏನ್ ಕೇಳಿದ್ದಾರೆ? ವಾಕಿಂಗ್ ಕೇಳಿದ್ದಾರೆ. 4 hours ಪ್ಲಸ್ 45 minutes ಪ್ಲಸ್ 2 hours ಎಷ್ಟು ಆನ್ಸರ್? 6 hours 45 minutes. ಇಷ್ಟೇ ಆನ್ಸರ್. ನೆಕ್ಸ್ಟ್ ಸಮೇತ ವಿತೌಟ್ ಪೆನ್ ಮಾಡ್ಬೇಕು ನಾವು. ಓಕೆನಾ? ಎ ಮ್ಯಾನ್ ವಾಕ್ಸ್ ಟು ಎ ವ್ಯೂ ಪಾಯಿಂಟ್ ಅಂಡ್ ರಿಟರ್ನ್ಸ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಬೈ ಹಿಸ್ ಕಾರ್ ಮೈಂಟೈನಿಂಗ್ ಕಾನ್ಸ್ಟೆಂಟ್ ಸ್ಪೀಡ್ ಅಂಡ್ ದಸ್ takes a total time of 4 hours 15 minutes. Would have gained 4 hours by driving both ways. How long would it have taken for him to walk both ways with the same walking speed? 2w ಕೇಳಿದ್ದಾರೆ. ರೈಟ್. ಹಾಗಾದ್ರೆ 4 hours 15 ಪ್ಲಸ್ 4 hours ಎಷ್ಟು? 8 hours 15 minutes. ಮುಗೀತು ಅಲ್ವಾ? ಪೆನ್ನು ಪೇಪರ್ ಸಮೇತ ಬೇಕಾಗಿಲ್ಲ. ನೆಕ್ಸ್ಟ್ ಸೇಮ್ ಏನು ಕೇಳಿದ್ದಾರೆ? 4 hours 30 minutes ಅಂತೆ. ರಿಟರ್ನ್ ಸ್ಟಾರ್ಟಿಂಗ್ ಪಾಯಿಂಟ್ ಬೈ ಇಸ್ ಕಾರ್. ಓಕೆ, ವಾಕಿಂಗ್ ಕಾರ್ ಕೊಟ್ಟಿದ್ದಾರೆ. ವುಡ್ ಹ್ಯಾವ್ ಗೇನ್ 2 hours ಬೈ ಡ್ರೈವಿಂಗ್ ಬೋತ್ ವೇಸ್. 2w. ಕ್ಲಿಯರ್. ಹೌ ಲಾಂಗ್ ವುಡ್ ಇಟ್ ಹ್ಯಾವ್ ಟೇಕನ್ ಟು ವಾಕ್ ಬೋತ್ ದ ಸೇಮ್ ವಾಕಿಂಗ್ ಸ್ಪೀಡ್? ಸೊ 2d ಕೊಟ್ಟಿದ್ದಾರೆ, 2w ಫೈಂಡ್ ಔಟ್ ಮಾಡಬೇಕು. ರೈಟ್. ಸೇಮ್ ಅದೇ ತರ 4 hours 30 ಪ್ಲಸ್ 2 ಎಷ್ಟು? 6 hours. ಕ್ಲಿಯರ್. ಮುಗೀತು ಇಷ್ಟೇ.
ಇನ್ ಕವರಿಂಗ್ ಎ ಡಿಸ್ಟೆನ್ಸ್ ನೋಡಿ ಮತ್ತೆ ಹೇಳ್ತೀನಿ ಸರ್, ಬರೀ ಟ್ರಿಕ್ಕು ಅಂತ ಹೋಗ್ಬಿಡಿ. ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಮಾತ್ರ ಟ್ರಿಕ್ ಬರುತ್ತೆ. ನಿಮ್ಮಷ್ಟು ನೀವೇ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ಓಕೆನಾ? ನಾನು ಮತ್ತೆ ಹೇಳ್ತಿದ್ದೀನಿ, ಟೈಮ್ ಮತ್ತೆ ಸಿಗಲ್ಲ. 10 ದಿನ ಅಲ್ಲಿ 10 ಪೇಪರ್ ಮಾಡೋದು ಇವೆಲ್ಲ ಏನು ಸಿಗಲ್ಲ. ಈಗಲೇ ರಿವಿಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಇನ್ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 150 ಕಿಲೋಮೀಟರ್, Pranay takes 2 hours more than Aman. If Pranay doubles his speed, then he would take 3 hours less than Aman. Pranay's speed is ಓಕೆನಾ. 150 ಕಿಲೋಮೀಟರ್ ದೂರವನ್ನು ಸಾಗಿಸಲು ಪ್ರಣಯ್ ಅಮನ್ಗಿಂತ 2 ಗಂಟೆಗಳಷ್ಟು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾನೆ. ಪ್ರಣಯ್ ತನ್ನ ವೇಗವನ್ನು ದ್ವಿಗುಣ ಮಾಡಿದರೆ ಅವನು ಅಮನ್ಗಿಂತ 3 ಗಂಟೆಗಳಷ್ಟು ಕಡಿಮೆ ಸಮಯ ತೆಗೆದುಕೊಳ್ಳುತ್ತಾನೆ. ಪ್ರಣಯ್ನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ವೇಗ ಸ್ಪೀಡ್ ಇಸ್ ಈಕ್ವಲ್ ಟು ವಾಟ್? d/t, ರೈಟ್. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು? 150. ಸೊ ಟೈಮ್ ಗೊತ್ತಿಲ್ಲ, ಎಕ್ಸ್. ಕ್ಲಿಯರ್? ಆಗ ಎಷ್ಟು ಅವರ್ ತಗೊಳ್ತಾರೆ? 2 ಅವರ್, ರೈಟ್. ನೆಕ್ಸ್ಟು 150 ಡಿಸ್ಟೆನ್ಸ್ ಕಾನ್ಸ್ಟೆಂಟ್. ಓಕೆ, ಡಿಸ್ಟೆನ್ಸ್ 150. ಒಂದು ವೇಳೆ ಇವನು ಡಬಲ್ ಮಾಡಿದೆ ಅನ್ಕೊಳ್ಳಿ, ಆಗ 2x. ಆಗ ಎಷ್ಟು ಅವರ್ ತಗೊಳ್ತಾನೆ? 3 ಅವರ್ಸ್ ಲೆಸ್ ದ್ಯಾನ್. ಕ್ಲಿಯರ್? 150x ಟು ಇದೆಷ್ಟಾಯಿತು? 3. ಈ ಥರ ಬಂದಾಗ, ಓಕೆನಾ, ಈ ಥರ ಬಂದಾಗ ನಾವು ಏನು ಮಾಡಬೇಕು ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಕ್ಲಿಯರ್? (150/x) ಮೈನಸ್ ಡಬಲ್ ಮಾಡಿದ್ರೆ 150/2x ಈಸ್ ಈಕ್ವಲ್ ಟು ಟೈಮ್ನ ಅಡಿಷನ್ ಮಾಡ್ಕೊಳ್ಳಿ. 2 + 3 ಎಷ್ಟು? 5. ಇಷ್ಟು ಮಾಡಿದ್ರೆ ಆನ್ಸರ್ ಡೈರೆಕ್ಟಾಗಿ ಸಿಗುತ್ತೆ. ಈ ಥರ ಪ್ರಶ್ನೆಗಳು ಕೇಳೋದೇ ಇದೇ ಥರ. ಓಕೆನಾ? ಸೊ LCM ಎಷ್ಟು? 2x ಇಂಟು 2 ಮಾಡಬೇಕು. ಇಲ್ಲಿ ಇಂಟು 2 ಮಾಡಿದ್ರೆ 300 ಆಯಿತು. 300 ಅಲ್ಲಿ 150 ಹೋದರೆ 150 ಡಿವೈಡೆಡ್ ಬೈ LCM ಎಷ್ಟು? 2x ಈಕ್ವಲ್ ಟು 3 + 2 ಎಷ್ಟು? 5. 2 1 ಜಾ 275 ಜಾ 5 1 ಜಾ 515 ಜಾ ಆನ್ಸರ್ ಎಷ್ಟು? 15 km/h. ಓಕೆನಾ? ಫಸ್ಟದು ಕಷ್ಟ ಆಗುತ್ತೆ, ಬಟ್ ಸೆಕೆಂಡ್ ಈಸಿಯಾಗಿ ಆಗುತ್ತೆ. ಈ ಥರ ಪ್ರಶ್ನೆಗಳು ಕೇಳಿದಾಗ ಅದೇನಾಗುತ್ತೆ ಅಂದ್ರೆ ಕಾನ್ಸೆಪ್ಟು 150/x 2 hours more than means +2, ರೈಟ್. ನೆಕ್ಸ್ಟ್ 150/x ಇಸ್ ಈಕ್ವಲ್ ಟು -3. ಇದು ಮೈನಸ್ ಆಗುತ್ತೆ, ಆ ಕಡೆ ಹೋದ್ರೆ ಏನಾಗುತ್ತೆ? 5 ಆಗುತ್ತೆ. ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, 2x, ರೈಟ್. 2x ಈ ಕಡೆ ಬಂದರೆ -x ಆಗುತ್ತೆ, ಮೈನಸ್ ಆಗುತ್ತೆ. ಅದೇ ಥರ ನಾನು ನಿಮಗೆ ಹೇಳಿದೆ, ಡೈರೆಕ್ಟಾಗಿ ಬರೋ ಥರ. ಕ್ಲಿಯರ್? ಸೊ ನೆಕ್ಸ್ಟ್, ಇನ್ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 182 ಕಿಲೋಮೀಟರ್, Salaj takes 4 hours more than Kevin. If Salaj doubles his speed, then he would take 9 hours less than Kevin. Same 182 km/x minus double ಮಾಡಿದ್ರೆ 182 divided by 2x is equal to 9 plus 4 ಎಷ್ಟಪ್ಪ? 13, ರೈಟ್. ಇದೆಷ್ಟಾಯಿತು? 2. ಸೊ 2 into 182 minus 182 ಮಾಡಿದ್ರೆ ಎಷ್ಟಾಯಿತು? 182ನೇ ಉಳಿಯುತ್ತೆ. ಕ್ಲಿಯರ್? ಸೊ 182 divided by 2x is equal to 13. ಇದೆಷ್ಟಾಗುತ್ತೆ ನೋಡಬೇಕಂದ್ರೆ 362. ಎಗೈನ್ 362 ಅಲ್ಲಿ 182 ಹೋದರೆ 182ನೇ ಬರುತ್ತೆ. 364 182ನೇ ಬರುತ್ತೆ. ಕ್ಲಿಯರ್? ಸೊ 2 1 ಜಾ 2, 91 ಜಾ 13 1 ಜಾ 13 7 ಜಾ. ಕ್ಲಿಯರ್? ಈಗ ನೋಡಿ ಈಸಿಯಾಗಿ ಬರುತ್ತೆ ಸ್ವಲ್ಪ. ಓಕೆನಾ? So 16th question, a bus traveling at 84 km/h completes a journey in 20 hours. What should its speed to be cover the same distance in 10 hours? ಒಂದು ಬಸ್ 84 km/h ವೇಗದಲ್ಲಿ ಪ್ರಯಾಣಿಸಿ 20 ಗಂಟೆಗಳು ಒಂದು ಪ್ರಯಾಣವನ್ನು ಪೂರ್ಣಗೊಳಿಸಿ ಅದೇ ದೂರವನ್ನು 10 ಗಂಟೆಗಳಲ್ಲಿ ಸಾಗಿಸಲು ಅದರ ವೇಗ ಎಷ್ಟು ಇರಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಸೊ ಸ್ಪೀಡಾ ಮಾಡೋಣ. Distance is equal to what? Speed into, right? So 84 into 20 divided by, ಕ್ಲಿಯರ್? ಅದೇ ದೂರವನ್ನು 10 ಗಂಟೆಯಲ್ಲಿ, ಇದೇ ದೂರವನ್ನು 10 ಗಂಟೆಯಲ್ಲಿ ಎಷ್ಟು ವೇಗದಲ್ಲಿ ಹೋಗ್ಬೇಕು ಅಂತ. ಕ್ಲಿಯರ್? ಇನ್ನು ಒಂದು ಅದರ ಆನ್ಸರ್ ಎಷ್ಟು? 160, ಅದರಷ್ಟು 168 km/h. ಕ್ಲಿಯರ್? ಇಲ್ಲಿ ನೋಡಿ, ಬೇಕಿದ್ರೆ ನಾವು 20 hours ಸೇಮ್ ಡಿಸ್ಟೆನ್ಸ್ ಸೇಮ್ ಇದೆ, 20 hours 10 hours ಏನಾಗುತ್ತೆ? ಚೇಂಜ್ ಆಗುತ್ತೆ. ಕ್ಲಿಯರ್?
ಸೊ 1:2 ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದರೆ ವಯಸ್ಸು ವರ್ಷ ಆಗುತ್ತೆ. 1ನ ವ್ಯಾಲ್ಯೂ ಎಷ್ಟು, 2ನ ವ್ಯಾಲ್ಯೂ ಎಷ್ಟು, ಕ್ಲಿಯರ್, ಮುಗೀತು. ಅವ್ರು ಕೇಳಿದ್ರೆ 10 ಅಲ್ವಾ. ಸೇಮ್, ಈ ಬಸ್ ಟ್ರಾವೆಲಿಂಗ್ ಅಟ್ 84 km/h completes a journey in 6 hours. What should be its speed to cover the same distance in 12 hours? ಒಂದು ಬಸ್ 94 km/h ವೇಗದಲ್ಲಿ ಪ್ರಯಾಣಿಸಿ 6 ಗಂಟೆಗಳಲ್ಲಿ ಒಂದು ಪ್ರಯಾಣವನ್ನು ಪೂರ್ಣಗೊಳಿಸುತ್ತೆ. ಅದೇ ದೂರವನ್ನು 12 ಗಂಟೆಗಳಲ್ಲಿ ಸಾಗಿಸಲು ಅದರ ವೇಗ ಎಷ್ಟಿರಬೇಕು ಅಂತ ಹೇಳಿದೆ. ಓಕೆನಾ. ನೀವು ಯಾವ್ದು ಬೇಕಂದ್ರೂ ಮಾಡಿ, ಯಾವ್ದು ಮಾಡಿದ್ರೂ ಸಿಂಪಲ್ ಆಗಿ ಬರುತ್ತೆ. ಒಂದು ಬೇಕಂದ್ರೆ ನಾವು ಡಿಸ್ಟೆನ್ಸ್ ಸೇಮ್ ಇದೆ ಅಲ್ವಾ, ಕಾನ್ಸ್ಟೆಂಟ್ ಇದೆ, ಚೇಂಜ್ ಮಾಡ್ಬೋದು. 6 ಅವರ್ಸು ಕ್ಲಿಯರ್, 1 ಏನಾಯಿತು 2:1 ಕ್ಲಿಯರ್. 2 ಎಷ್ಟಾಯಿತು ಮೀನ್ಸ್ 42. ಇದೆಷ್ಟಾಯಿತು, ಹೆಂಗೆ ಬೇಕಾದ್ರೂ ಫೈಂಡ್ ಔಟ್ ಮಾಡೋದು. ಇಲ್ಲ ಸರ್ ನಾರ್ಮಲ್ ಆಗಿ ಮಾಡಿ ಅಂದ್ರೆ ನಾರ್ಮಲ್ ಆಗಿ ಮಾಡಿದ್ರು ಅದು ಬರುತ್ತೆ. 84 × 6 / 12, 12 1 12, 7 6 42, ರೈಟ್. ನೆಕ್ಸ್ಟು, ಎ ಮ್ಯಾನ್ ಗೋಸ್ ಟು ನಾಗ್ಪುರ್ ಫ್ರಮ್ ವಿಶಾಖಪಟ್ಟಣಂ at a speed of 3 km/h and returns to Visakhapatnam at a speed of 6 km/h through the same route. What is his average speed ಅಂತ ಕೇಳಿದೆ. ಒಬ್ಬ ವ್ಯಕ್ತಿ ವಿಶಾಖಪಟ್ಟಣದಿಂದ ನಾಗ್ಪುರ್ಗೆ 3 km/h, 3 km/h ಯಾರು ಸರ್ ಏನು ಮಾಡೋಣ. ಅದೇ ಮಾರ್ಗದಲ್ಲಿ 6 km/h ವೇಗದಲ್ಲಿ ಹಿಂದಿರುಗುತ್ತಾನೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿ. ಸೊ ಡೈರೆಕ್ಟ್ 2xy / x + 2 ವ್ಯಾಲ್ಯೂಸ್ ಇದ್ದಾರೆ, ರೈಟ್. 2 × 3 × 6 / 3 + 6 ಎಷ್ಟು 9, ಓಕೆನಾ. 3 × 6 18, ಇದು 18 ಆಯಿತು. 9 1 9 2 2 × 2 ಎಷ್ಟಪ್ಪ 4 km. ಹಾಗಾದರೆ ಆವರೇಜ್ ಸ್ಪೀಡ್ ಎಷ್ಟು 4 km/h. ಸೊ 19th ಕ್ವಶನ್, ಜೀಸನ್ ಟ್ರಾವೆಲ್ಸ್ 252 km at 63 km/h. The next 150 km at 30 km/h and the next 680 km at 688 km/h. What is the average speed? Same. ಸೊ ಆವ್ರೇಜ್ ಸ್ಪೀಡ್ ಬೇಕಲ್ವಾ, ನಮ್ಗೆ ಮೊದಲು ಏನು ಬೇಕು, ಟಿ ಬೇಕು. ಡಿ/ಟಿ ಮಾಡಿದ್ರೆ ನಮಗೆ ಸ್ಪೀಡ್ ಬರುತ್ತೆ. ಮೊದಲು ನಮಗೆ ಟಿ ಬೇಕು, ಟಿನೇ ಕೊಟ್ಟಿಲ್ಲವಲ್ಲ. ಟಿ ಬೇಕು ಅಂದರೆ ಏನು ಮಾಡಬೇಕು, ಡಿ/ಎಸ್ ಮಾಡಬೇಕು. ಡಿ ಎಷ್ಟು 252 / 63 + 150 / 30 + 680 / 68. 10 5 4 ಎಷ್ಟಾಯಿತು 19 ಆಯಿತು, ರೈಟ್. 19 ಆಯಿತು. ನೆಕ್ಸ್ಟು ಟೋಟಲ್ ಡಿಸ್ಟೆನ್ಸ್ ಬೇಕು ಮಾಡೋಣ. ಈ 2 ತೆಗೆದುಬಿಡಿ. 250 + 150 ಎಷ್ಟು 400, 400 + 600 ಎಷ್ಟು 1000, 1000 + 80 ಎಷ್ಟು 1080, 1080 + 2 ಎಷ್ಟು 1082. ಓಕೆ. 19 1 19 5 ಎಷ್ಟಪ್ಪ 95 ಆಪ್ಷನ್ ಆಯಿತು. ಎಷ್ಟು ಉಳಿತು 13 ಉಳಿತು, 132 ಆಯಿತು, 32 ಆಯಿತು, ರೈಟ್. ಸೊ 19 7 ಎಷ್ಟು 133. ಆದರೆ 7ಗಿಂತ ಸ್ವಲ್ಪ ಕಮ್ಮಿ, 57ಗಿಂತ ಸ್ವಲ್ಪ ಕಮ್ಮಿ ಇರೋದು ಯಾವುದು 56.95. ಹೋಗಿತ್ತು. ಈ ಕ್ವಶನ್ಸ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ಟ್ರೈನ್ ಎ ಲೀವ್ಸ್ ಸ್ಟೇಷನ್ M at 7:50 AM and reaches station N at 2:50 PM. On the same day, train B leaves station N at 9:50 AM and reaches station M at 2:50 PM. On the same day, find the time when trains A and B meet ಅಂತ ಕೇಳಿದ್ರು, ಓಕೆನಾ. ಸೊ ಟ್ರೈನ್ ಎ ಲೀವ್ಸ್, ಟ್ರೈನ್ ಎ ಬೆಳಗ್ಗೆ 7:50ಕ್ಕೆ ಸ್ಟೇಷನ್ ಎಮ್ ನಿಂದ, ಒಂದು ಸ್ಟೇಷನ್ ಇದೆ, ಓಕೆ, ಇದೊಂದು ಸ್ಟೇಷನ್ ಇದೆ, ಇದು ಎಮ್ಮು, ಕ್ಲಿಯರ್. ಹೊರಟು ಎಷ್ಟಕ್ಕೆ 7:50ಕ್ಕೆ ಹೊರಟು, ಓಕೆನಾ. ಎನ್ ಅನ್ನೋ ಒಂದು ಸ್ಟೇಷನ್ಗೆ 2:50ಕ್ಕೆ ಹೋಗುತ್ತೆ. ಹಾಗಾದರೆ ಟೋಟಲ್ ಜರ್ನಿ ಎಷ್ಟು 750. ಇಟ್ ಮೀನ್ಸ್ 850, 950, 1050, 1150, 1250, 150, 250. ಎಷ್ಟು ಅವರ್ಸ್ ಆಯಿತು 7 ಅವರ್ಸ್, ರೈಟ್. ನೆಕ್ಸ್ಟ್ ಇನ್ನೊಂದು ಆನ್ ದ ಸೇಮ್ ಡೇ ಟ್ರೈನ್ ಬಿ ಸ್ಟೇಷನ್, ಟ್ರೈನ್ ಬಿ ಲೀವ್ಸ್ ಸ್ಟೇಷನ್ ಎನ್, ಸಾರಿ ಈ ಕಡೆಯಿಂದ ಸ್ಟೇಷನ್ ಎನ್ at 9:50 and reaches station M at 2:50. ಕ್ಲಿಯರ್. ಸೊ ಈಗ ಎಷ್ಟು ಅವರ್ ಆಯಿತು 7 ಹಳ್ಳಿ 2 ಹೋದರೆ 5 ಅವರ್ಸ್, ಇದು 5 ಅವರ್ಸ್ ಆಯಿತು.
ಆನ್ ದ ಸೇಮ್ ಫೈಂಡ್ ದ ಟೈಮ್ ವೆನ್ ಟ್ರೈನ್ಸ್ ಎ ಅಂಡ್ ಬಿ ಮೀಟ್. ಒಂದು ವೇಳೆ ಟ್ರೈನ್ ಎ ಮತ್ತು ಬಿ ಯಾವ ಸಮಯದಲ್ಲಿ ಭೇಟಿಯಾಗುತ್ತದೆ ಅಂತ ಕೇಳಿದ್ದಾರೆ. ಈಸಿ. ಈ ತರ ಕ್ವಶನ್ ಬಂದಾಗ ಇಲ್ಲಿ 7 ಅವರ್ ತಗೊಳ್ತು, ಇಲ್ಲಿ 5 ಅವರ್ಸ್ ತಗೊಳ್ತು. ಕ್ಲಿಯರ್. 7ಗೆ 5ಗೆ ಡಿಸ್ಟೆನ್ಸ್ ಸೇಮ್ ಇದೆ, ಮೈನು ಡಿಸ್ಟೆನ್ಸ್ ಸೇಮ್ ಇದೆ. ಕ್ಲಿಯರ್. ಆಗ ಸ್ಪೀಡ್ ಇದಾಯಿತು, ಟೈಮ್ ಏನಾಯಿತು 5:7. ಸ್ಪೀಡ್ ಕೂಡ ಡೈರೆಕ್ಟ್ ಟೈಮ್. ಓಕೆ, 7:5 ಇರೋದು ಏನಾಯಿತು 5:7 ಆಯಿತು. ರೈಟ್. ಸೊ 5ಗೆ 7ಗೆ ಎಲ್ ಸಿ ಎಮ್ ಎಷ್ಟು 35. 5ಗೆ 7ಗೆ ಎಲ್ ಸಿ ಎಮ್ ಎಷ್ಟು 35. 7 5 ಜಾ ಅಂಡ್ 5 5 ಜಾ 20. ಈ 35 ಆಯಿತು, 25. ಬಟ್ ನಮಗೆ ಮೀಟಿಂಗ್ಸ್ ಎಲ್ಲಿ ಮೀಟ್ ಆಗುತ್ತೆ ಅನ್ನೋದಕ್ಕೆ ಬೇಕಂದ್ರೆ ನಾವು ಏನು ಮಾಡಬೇಕು ಅಂದರೆ ರಿಮೈನಿಂಗ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಡಿಸ್ಟೆನ್ಸೇ ಗೊತ್ತಿಲ್ಲ, ರೈಟ್. ಡಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ, ಎಷ್ಟು ಎಲ್ ಸಿ ಎಮ್ ಡಿಸ್ಟೆನ್ಸಿಗೆ ಎಷ್ಟು 35. ಬಟ್ ಅಲ್ಲಿ ನಮ್ಗೆ ಏನು ಬೇಕು ರಿಮೈನಿಂಗ್ ಡಿಸ್ಟೆನ್ಸ್ ಬೇಕು. ಸೊ 35 ಅಲ್ಲಿ ಇದೆಷ್ಟು ಡಿಫ್ರೆನ್ಸು 2 10 ಆಯಿತು. ಕ್ಲಿಯರ್. ಸೊ 35 10 ಹೋದ್ರೆ ಎಷ್ಟು 25. ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟು 25 ಡಿವೈಡ್ ಬೈ ಟೋಟಲ್ ಟೈಮ್ ಎಷ್ಟು 7 + 5 ಎಷ್ಟು 12. ಆದರೆ 25/12 ಎಷ್ಟು 2 1/12. ಇಟ್ ಮೀನ್ಸ್ 2 hours 5 minutes. ಕ್ಲಿಯರ್. ಎಷ್ಟು 2 hours 5 minutes. ಓಕೆನಾ. ಸೊ 9:50 + 2 hours 5 minutes ಎಷ್ಟು 11:55 ಇದೆಯಾ? ಎಸ್, 11:55. ಸಿಂಪಲ್, ಏನೂ ಇಲ್ಲ. ಫಸ್ಟ್ ಫೈಂಡ್ ಔಟ್ ಮಾಡಬೇಕು. 7 5 ಆಗುತ್ತೆ, ಎಲ್ ಸಿ ಎಮ್ ತಗೋಬೇಕು 35 ಆಗುತ್ತೆ. ಎಲ್ ಸಿ ಎಮ್ ಯಾಕಂದ್ರೆ ಟೋಟಲ್ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು 35 ಆಯಿತು. ಬಟ್ ನಮ್ಗೆ ಏನು ಬೇಕು ರಿಮೈನಿಂಗ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಬೇಕು. ರಿಮೈನಿಂಗ್ ಡಿಸ್ಟೆನ್ಸ್ ಯಾವ ಥರ ಮಾಡೋದಂದ್ರೆ ಏನಾ 7 5 ದಲ್ಲಿ ಡಿಫರೆನ್ಸ್ ಎಷ್ಟು 2 ಅಂದರೆ 35 - 10 ಎಷ್ಟು 25. 25 ಡಿವೈಡೆಡ್ ಬೈ ಟೋಟಲ್ ಟೈಮ್ ಎಷ್ಟಾಯಿತು 7 + 5 12 ಆಯಿತು. 25 + 12 ಎಷ್ಟು 2 hours 5 minutes ಆಯಿತು. ಕ್ಲಿಯರ್. ಸೇಮ್ ನೆಕ್ಸ್ಟ್ ಕ್ವಶನ್ ಅದೇ ಥರ. ಟ್ರೈನ್ ಎ ಲೀವ್ಸ್ ಸ್ಟೇಷನ್ ಎಮ್ ಅಟ್ 8:25 AM and reaches station N at 3:25 PM. On the same day, train B leaves station N at 10:25 AM and reaches station M at 3:25 PM on the same day. Find the time when trains A and B meet. Same 8:25ಗೆ ಬಿಡುತ್ತೆ, 3:25 ಹೋಗುತ್ತೆ. ಸೊ ಎಷ್ಟು ಅವರ್ಸು 9 10 11 12 1 2 3 ಎಷ್ಟಾಯಿತು 7 hours ಆಯಿತು. ಕ್ಲಿಯರ್. ನೆಕ್ಸ್ಟು 3:25 ಬಿಡುತ್ತೆ, ಎಷ್ಟು ಅವರ್ಸ್ ಬರುತ್ತೆ 10:25 ಅಂದರೆ ಎಷ್ಟು 2 ಅವರ್ ಕಮ್ಮಿ ಅಂದರೆ 5 ಅವರ್ ಆಯಿತು. ಸೇಮ್ 7:5 ಆಯಿತು. ಸೊ ವಯಸ್ಸು ವರ್ಷ ಆದರೆ 5:7 ಆಯಿತು. ಎಲ್ ಸಿ ಎಮ್ ಎಷ್ಟಾಯಿತು 35 ಅಂದರೆ ಡಿಸ್ಟೆನ್ಸ್ ಎಷ್ಟಾಯಿತು 35. ಬಟ್ ನಮ್ಗೆ ಏನು ಬೇಕು ರಿಮೈನಿಂಗ್ ಡಿಸ್ಟೆನ್ಸ್. ಸೊ 2 7 ವ್ಯಾಲ್ಯೂ 35 ಅಂದರೆ 2 ವ್ಯಾಲ್ಯೂ ಎಷ್ಟು 10. ಸೊ 35 ಅಲ್ಲಿ 10 ಹೋದರೆ ಎಷ್ಟು 25. ಇಟ್ ಮೀನ್ಸ್ ಈ ವ್ಯಾಲ್ಯೂ. ಓಕೆನಾ. ಸೊ 25 ಡಿವೈಡ್ ಬೈ ಟೋಟಲ್ ಟೈಮ್ ಎಷ್ಟು 7 + 5 12. 1 ಜಾ ಸೇಮ್ 2 1/12 ಮೀನ್ಸ್ 2 hours 5 minutes. ಹೆಂಗೆ ಸರ್ ಅಂದರೆ 2 1/12 ಇಂಟು 60 ಮಾಡಿ 1 ಜಾ 5 ಜಾ 2 hours 5 minutes. ಓಕೆನಾ. ಸೊ 10:25 + 2 hours 5 minutes ಮಾಡಿದ್ರೆ 12:30 ಬಂತು. 12:30 ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆನಾ. ಸೊ ರಿಮೈನಿಂಗ್ ಟೈಮ್ ಮೀನ್ಸ್ ರಿಮೈನಿಂಗ್ ಡಿಸ್ಟೆನ್ಸ್ ಮೀನ್ಸ್ ಇದು 25. ಟೋಟಲ್ ಮೀನ್ಸ್ ಕ್ಲಿಯರ್. ಇದನ್ನ ಅಪ್ಲೈ ಮಾಡಿ. 23rd question. A train 1312 meter long is running at a speed of 54 meter per second. If it takes 106 seconds to cross a tunnel, then find the length of the tunnel ಅಂತ ಕೇಳಿದೆ. 1312 ಮೀಟರ್ ಉದ್ದದ ಒಂದು ರೈಲು 54 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. ಅದು ಒಂದು ಸುರಂಗವನ್ನು ದಾಟಲು 106 ಸೆಕೆಂಡ್ಗಳನ್ನು ತೆಗೆದುಕೊಂಡ್ರೆ ಸುರಂಗದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವಾಟ್ ಸ್ಪೀಡ್ ಇಂಟು ಟೈಮ್. ಇಲ್ಲಿ ನಮ್ಗೆ ಏನು ಬೇಕು ಡಿಸ್ಟೆನ್ಸ್ ಟೋಟಲ್ ಡಿಸ್ಟೆನ್ಸ್ ಬೇಕಂದ್ರೆ ಕ್ಲಿಯರ್. ಸೊ D1 + D2 ಎರಡು ಡಿಸ್ಟೆನ್ಸ್ ಇದ್ದಾಗ D1 + D2 ಇಸ್ ಈಕ್ವಲ್ ಟು S × 2 ಮಾಡ್ತೀವಿ.
ರೈಟ್. ಟ್ರೈನ್ದು ಕೊಟ್ಟಿದ್ದಾರೆ ಎಷ್ಟು 1312. ನಮ್ಗೇನು ಬೇಕು, ಟನಲ್ದು ಬೇಕು, ಗೊತ್ತಿಲ್ಲ. D2 is equal to S into T minus 1312. ರೈಟ್. ಎಸ್ ಎಷ್ಟು 54, T ಎಷ್ಟು 106, 1312. 6 4 ಎಷ್ಟಪ್ಪ 24. 24 ಅಲ್ಲಿ ಲಾಸ್ಟಲ್ಲಿ 12 ಹೋದ್ರೆ ಎಷ್ಟು 12. ಲಾಸ್ಟ್ 2 ಡಿಜಿಟ್ ಏನು ಬರಬೇಕು 12 ಬರಬೇಕು. ರೈಟ್. ಲಾಸ್ಟ್ 2 ಡಿಜಿಟ್ ಏನು ಬರಬೇಕು 12 ಬರಬೇಕು. ಅರ್ಥ ಆಗಿಲ್ಲ ಅಂದರೆ ಪೂರ್ತಿ ಮಾಡೋಣ, ತೊಂದರೆ ಇಲ್ಲ. ಸೊ 106 ಇಂಟು 54 ಮೈನಸ್ ಎಷ್ಟು 1312. ರೈಟ್. ಸೊ 54 6 ಜಾ ಎಷ್ಟು 56 ಜಾ 300. 4 ಇಂಟು 6 24, 324 ಆಯಿತು. 24 ಇಲ್ಲಿ 3 ಕ್ಯಾರಿ ಆಯಿತು 57 ಮೈನಸ್ 1312. ನಾನು ಅದು ಹೇಳಿದ್ದು 24 ಅಲ್ಲಿ 12 ಹೋದ್ರೆ ಎಷ್ಟಪ್ಪ 12. 57 ಅಲ್ಲಿ 13 ಹೋದ್ರೆ ಎಷ್ಟು 34. ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಲಾಸ್ಟ್ 2 ಡಿಜಿಟ್ಸ್ ಚೆಕ್ ಮಾಡಿದ್ರೆ ಸಾಕು. ನಾನು ಯಾಕೆ ಲಾಸ್ಟ್ 2 ಡಿಜಿಟ್ ಚೆಕ್ ಮಾಡಿದ್ದೀನಿ ಅಂದರೆ 2 ಆಪ್ಷನ್ನು 2 ಲಾಸ್ಟ್ ಡಿಜಿಟ್ 2 ಆಪ್ಷನ್ಸ್ ಇದೆ. ಸೊ ಹಾಗಾಗಿ 10th ಪ್ಲೇಸ್ ಸಮೇತ ಒಂದು ಸಲ ಚೆಕ್ ಮಾಡಿ, ಏನ. ಎ ಟ್ರೈನ್ 1439 ಮೀಟರ್ ಲಾಂಗ್ ಈಸ್ ರನ್ನಿಂಗ್ ಅಟ್ 36 km/h. ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಕ್ಲಿಯರ್ 1331 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಕಂಪ್ಲೀಟ್ಲಿ ಅಂತ ಹೇಳಿದ್ದಾರೆ. ಸೇಮ್ 1439 ಮೀಟರ್ ಉದ್ದದ ಒಂದು ರೈಲು 36 km/h ವೇಗದಲ್ಲಿ ಚಲಿಸುತ್ತದೆ. ಅದು 1331 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ಸಂಪೂರ್ಣವಾಗಿ ದಾಟಲು ಎಷ್ಟು ಸಮಯ ಬೇಕು? D is equal to S into T. ರೈಟ್. 2 ಕೊಟ್ಟಿದ್ದಾರೆ, ಸೊ ಹಾಗಾಗಿ D1 plus D2 ಮೀನ್ಸ್ ಲೆಂತ್ 1 ಪ್ಲಸ್ ಲೆಂತ್ ಏನಾದರೂ ತೊಗೊಳ್ತಂದ್ರೆ. ಎಸ್ ಎಷ್ಟು ಕೊಟ್ಟಿದ್ದಾರೆ 36 km/h. ನಮ್ಗೇನು ಬೇಕು ಮೀಟರ್ ಪರ್ ಸೆಕೆಂಡಲ್ಲಿ ಬೇಕು, ಬಿಕಾಸ್ ಸೊಲ್ಯೂಷನ್ ಏನಿದೆ ಸೆಕೆಂಡ್ಸಲ್ಲಿದೆ. ಸೊ 36 km/h ಕನ್ವರ್ಟೆಡ್ ಇಂಟು ಮೀಟರ್ ಪರ್ ಸೆಕೆಂಡ್ ಮೀನ್ಸ್ 5/18. ಒಂದು 18 2 10 ಆಯಿತು. ರೈಟ್. ಸೊ D1 plus D2 ಡಿವೈಡ್ ಬೈ ಎಸ್ ಈ ಕಡೆ ಬಂದರೆ ಎಸ್ ಈಸ್ ಈಕ್ವಲ್ ಟು ಇಂಟು ಟಿ ಏನು ಮಾಡುತ್ತೆ ಈಸ್ ಈಕ್ವಲ್ ಟು ಆಗುತ್ತೆ. ಸೊ ಟಿ ಬೇಕಂದ್ರೆ ಏನು ಮಾಡಬೇಕು ನಾವು D1 plus D2 ಡಿವೈಡ್ ಬೈ ಎಸ್ ಮಾಡಬೇಕು ಅಲ್ವಾ. ಮಾಡೋಣ ಬನ್ನಿ. ಟಿ ಈಸ್ ಈಕ್ವಲ್ ಟು D1 ಎಷ್ಟು 1439 ಪ್ಲಸ್ 1331. ಡೈರೆಕ್ಟಾಗಿ ಮಾಡೋಣ. 1 + 9 ಎಷ್ಟು 10 1 0 ಇಲ್ಲ 144 plus 133. 140 plus 130 270. 4 plus 3 7 277 divided by 10. ಓಕೆನಾ. ಸ್ಪೀಡ್ ಎಷ್ಟು 10. ರೈಟ್. 2 5 10. ಸ್ಪೀಡ್ ಎಷ್ಟು 10. 0 0 ಹೋಯ್ತು. ಟಿ ಎಷ್ಟು ಸಿಕ್ತು 277 ಸೆಕೆಂಡ್ಸ್. ಎಷ್ಟು ಸಿಕ್ತು ಟಿ 277 ಸೆಕೆಂಡ್ಸ್. ರೈಟ್. ಸೊ ಇದು HW ಮಾಡಿ, ಇದು ಕಮೆಂಟ್ ರೂಪದಲ್ಲಿ ತಿಳಿಸಿ ಅವರು ಪಿನ್ ಮಾಡ್ತೀನಿ, ಓಕೆನಾ. ಸೊ ಇಷ್ಟು TSD. ರೈಟ್. ಎಲ್ಲ ಕ್ವಶನ್ಸು ಅರ್ಥ ಆಯ್ತು ಅನ್ಕೊಳ್ತೀನಿ. ಮೇ ಬಿ ಈ ಕ್ವಶನ್ ಅರ್ಥ ಆಗಿಲ್ಲ ಅನ್ಕೊಳ್ತೀನಿ. ನಾನು ಮತ್ತೆ ಹೇಳ್ತೀನಿ, ಪ್ರಯತ್ನ ಮಾಡ್ತೀನಿ ಹೇಳೋಕ್ಕೆ ನಿಮಗೆ. ಓಕೆ. ಸೊ 7 hours ಆಗುತ್ತೆ, 5 hours ಆಗುತ್ತೆ. ಓಕೆ, ನಾವು ನಮಗೆ 5 ವರ್ಷ ಆಗುತ್ತೆ 5:7. ಟೋಟಲ್ ಡಿಸ್ಟೆನ್ಸ್ ಏನು ಇದ್ರದ್ದು, ರಿಮೈನಿಂಗ್ ಡಿಸ್ಟೆನ್ಸ್ ಏನು ಇದ್ರದ್ದು. ಕ್ಲಿಯರ್. ಸೊ LCM ಎಷ್ಟು 35. ಇದೆಷ್ಟಾಯಿತು 25. 25 ಡಿವೈಡೆಡ್ ಬೈ ಟೋಟಲ್ ಟೈಮ್ ಎಷ್ಟು 5 + 7 12. ಕ್ಲಿಯರ್. ಇಷ್ಟು ಮಾಡಿದ್ರೆ 2 1/12 ಬರುತ್ತೆ. ಸೊ 2 hours 1/12. ಇದನ್ನು ನಾವು ಮಿನಿಟ್ಸ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 60 1 5 2 hours 5 minutes. ಕ್ಲಿಯರ್. ಈ ಥರ. ರೈಟ್. ಸೊ ಯಾವಾಗಲೂ ಸಮೇತ ಆ್ಯಡ್ ಮಾಡಬೇಕು, ಎನ್ಗೆ ಮಾಡಬೇಕು, ಓಕೆನಾ. ಸೊ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ ಮತ್ತು ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಆಗ್ತಿದ್ದಾರೋ ಅವ್ರು ದಯವಿಟ್ಟು ಶೇರ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಓಕೆನಾ. ಸೊ ಮತ್ತೆ ಒಳ್ಳೊಳ್ಳೆ ಕಾನ್ಸೆಪ್ಟಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಜೈ ಹಿಂದ್.